ನನ್ನ ಜಿಲ್ಲೆಯಲ್ಲಿ ಅಥವಾ ನನ್ನ ಕ್ಷೇತ್ರದಲ್ಲಿ ಇಂಥದ್ದು ಆಗಿದ್ದು ಫಸ್ಟ್ ಟೈಮ್. ಯಾವಾಗಲೂ ಆಗಿದ್ದಿಲ್ಲ, ಆಗಬಾರ್ದಿತ್ತು, ಆಗೋಗಿದೆ, ಹೀಗೀಗ ಆಯಿತು ಅಂತೇಳಿ ಹೇಳಿದಾಗ ಎಷ್ಟು ಖರ್ಚಾಗ್ತದೆ ಹಾಸ್ಪಿಟ್ಲಲ್ಲಿ ಇದ್ದವರಿಗೆ ಅದಷ್ಟು ಖರ್ಚು ಸರ್ಕಾರ ಕೊಡ್ತದೆ. ಇಲ್ಲಾಂದರೆ ನಾನು ಕೊಡಲಿಕ್ಕೆ ರೆಡಿ ಇದ್ದೀನಿ. ಈಗ ಹೋಗಿ ಆದರ್ಶ ಹಾಸ್ಪಿಟ್ಲಲ್ಲಿ ಇದ್ದವರಿಗೂ ಮಾತಾಡ್ಸ್ಕೊಂಡು ಬಂದೆ, ಇಲ್ಲಿ ಕುಂದಾಪುರ ಚಿನ್ಮಯಿ ಹಾಸ್ಪಿಟ್ಲಲ್ಲಿ ಇದ್ದವರಿಗೂ ಮಾತಾಡ್ಸ್ಕೊಂಡು ಬಂದೆ. ಮತ್ತು ಇಲ್ಲಿ ಬಂದು ನೋಡಿದಾಗ ಭಾಳ ಬೇಜಾರಾಯಿತು. 11 ಜನ ಸತ್ತು ಹೋಗಿದ್ದಾರೆ, 2 ಜನ ಬದುಕಿದ್ದಾರೆ. ಬದುಕಿದವ್ರಿಗೆ ಏನೂ ತೊಂದರೆ ಆಗಲಿಕ್ಕಿಲ್ಲ, ಯಾಕೆಂದರೆ ನೋಡ್ಕೊಂಡು ಡಾಕ್ಟ್ರು ಕೇಳಿದೆ, ಇಲ್ಲ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಮಾತಾಡೋದಿಲ್ಲ. ಒಬ್ರಿಗೆ ವಯಸ್ಸಾಗಿದೆ ಪಾಪ, ಅವರು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಒಂದು ಬಾಡಿ ಸಿಗಬೇಕು, ಈಗ ಹುಡುಕ್ತಾ ಇದ್ದಾರೆ. ಆಯಿತು, ಬೆಳಗಾಗೋಲ್ಲವ್ರಿಗೆ ಸಿಗ್ಬೋದು ಅನ್ನೇಳಿ ನಿರೀಕ್ಷೆಯಲ್ಲಿದ್ದೇವೆ. ಪರಿಹಾರ ನಾವು ಏನು ಕೊಟ್ಟರು ಅದು ನಮಗೆ ಹೇಳಲಿಕ್ಕೂ ಬೇಜಾರನೇ. ಪರಿಹಾರ ಎಷ್ಟು ಬೇಕಾದರೂ ಕೊಡ್ಬೋದು, ಅಥವಾ ಬೇರೆ ಬೇರೆ ರೂಟಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ, ನಾನು ಕೊಡ್ಲಿಕ್ಕೆ ಮಾಡ್ತೀನಿ. ಆದರೂ ಮುಖ್ಯಮಂತ್ರಿಗಳು ಹೇಳಿದ ತಕ್ಷಣ ಒಬ್ಬೊಬ್ಬರಿಗೆ 5-5 ಲಕ್ಷ ರೂಪಾಯಿ ಕೊಡೋದು, ಮತ್ತು ಏನು ಜೀವಂತ ಇದ್ದಾರೆ ಅವರಿಗೆ ಎಷ್ಟು ಖರ್ಚಾಗ್ತದೆ ಅಷ್ಟು ಸರ್ಕಾರವೇ ನೋಡೋದು ಅನ್ನೋದು ಘೋಷಣೆ ಆಗಿದೆ. ಬೇರೆ ರೀತಿಯಲ್ಲೂ ಮತ್ತೆ ನೋಡ್ತಾನೆ. ಈಗ ಬಂದಾಗ ಗೊತ್ತಾಯಿತು, ಸೆಂಟ್ರಲ್ ಗೌರ್ಮೆಂಟಿಂದನೂ 2 ಲಕ್ಷ ಕೊಡೋದು ಅಂತ ಹೇಳಿದ್ದಾರೆ ಹೇಳಿ ಗೊತ್ತಾಯಿತು. ನಮಗೇನಿಲ್ಲ, ಯಾರು ಎಷ್ಟೇ ಕೊಟ್ಟರು ಓದೋರು ತರಲಿಕ್ಕಾಗೋದಿಲ್ಲ. ಅವ್ರ ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ಮಕ್ಕಳು ಇದ್ದವ್ರು ಇದ್ದಾರಂತೆ. ನಾನು ಅಲ್ಲಿ ಇದ್ದವ್ರ ಹತ್ರ ಕೇಳಿದೆ, ಹಾಸ್ಪಿಟ್ಲಲ್ಲಿ ಇದ್ದವ್ರ ಹತ್ರ. ಕೆಲವ್ರಿಗೆ ಮಕ್ಕಳೆಲ್ಲ ಇದ್ದಾರೆ, ಕೆಲವರಿಗೆ ಅಪ್ಪನೂ ಇಲ್ಲ, ಅಮ್ಮನೂ ಕಳ್ಕೊಂಡು 3-4 ಜನ ಇದ್ದಾರಂತೆ. ಈಗ ಇದ್ದವ್ರ ಬಗ್ಗೆ ಯೋಚನೆ ಮಾಡೋದು, ಅವರಿಗೆ ಎಜುಕೇಷನ್ ಕೊಡುವಂಥದ್ದು, ಏನು ಓದ್ತಾರೆ ಅವರಿಗೆ ಓದಿಸುವಂಥ ವ್ಯವಸ್ಥೆ, ಮತ್ತು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ 5 ಲಕ್ಷ ಅಲ್ಲದೆ ಮತ್ತೆ ಏನು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ನಾವು ದೇವರ ಹತ್ರ ಹೇಳ್ಕೊಳ್ಳೋದು ಅವರ ಕುಟುಂಬಕ್ಕೆ. ಮತ್ತು ಕೆಲವರು ಇದ್ದಾರೆ, ಕೆಲವರು ಒಂದೇ ಕುಟುಂಬದವರು 5 ಜನ ಹೋಗಿದ್ದಾರೆ, ಎಲ್ಲ ಸಂಬಂಧಿಕರೇ. ಹಾಗಾಗಿ ಅದು ಏನು ಕಳ್ಕೊಂಡಿದ್ದಾರೆ ಅವರಿಗೆ ಏನು ದುಃಖ ಭರಿಸುವಂಥ ಶಕ್ತಿ ದೇವರು ಕೊಡಲಿ. ಅವ್ರದ್ದೇನು ಫ್ಯಾಮಿಲಿ ಉಳಿದವರು ಇದ್ದಾರೆ, ಅವ್ರ ಜೊತೆ ನಾವು ನಿಲ್ತೇವೆ. ಯಾವುದೇ ಕಾರಣಕ್ಕೆ ಉಳಿದವರು ಏನು ಯೋಚನೆ ಮಾಡುವಂಥದ್ದು ಬೇಡ. ನಮ್ಮ ಸರ್ಕಾರ ನಿಲ್ತದೆ, ನಾವು ನಿಲ್ತೇವೆ ಅವ್ರ ಪರವಾಗಿ. ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ.